ಹೋದ್ ಸಾರಿ 51,000 ಕೋಟಿ ಖರ್ಚು ಮಾಡಿದ್ದು ಅಂದ್ರೆ ಈ ವರ್ಷನೂ 51,000 ಕೋಟಿನೇ ಖರ್ಚು ಮಾಡ್ತಾ ಇದ್ದೀವಿ. ಯುವ ನಿಧಿ ಬಂದ್ ಮಾಡಿಲ್ಲ. ಯಾರು ಹೇಳಿದವರು ಬಂದ್ ಮಾಡಿದ್ದಾರೆ? ಯಾರು ಹೇಳಿದವರು? ನಿಮ್ಗೆ ಹೇಳಿದವರು? ನೀವು ಓದಿಲ್ಲ, ಬಜೆಟ್ ಸರಿಯಾಗಿ ಓದ್ಕೊಂಡಿದ್ದೀರಾ? ಓದ್ಕೊಂಡಿಲ್ಲ ನೀವು. 600 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ ಸರ್. 600 ಕೋಟಿಯಲ್ಲಿ ಯುವ ನಿಧಿ ಹೆಂಗ್ ಕೊಡ್ಲಿಕ್ಕಾಗುತ್ತೆ? ಲೆಕ್ಕ ಮಾಡಿ ಸರ್ ನೀವೇ. ಈ ವರ್ಷನೂ 600 ಕೋಟಿನೇ ಇಟ್ಟಿದ್ದು. 600 ಕೋಟಿಯಲ್ಲಿ ಮುಂದಿನ ವರ್ಷನೂ 600 ಕೋಟಿನೇ ಇಟ್ಟಿದ್ದು. ಯಾರ್ಯಾರು ರಿಜಿಸ್ಟರ್, ನೀನು ರಿಜಿಸ್ಟರ್ ಆಯ್ತು, ನಿನಗೂ ಕೊಡ್ತೀವಿ. ಇಲ್ಲ ಸರ್. ಸರ್ ನಾವು ಯಾರಿಗೆ ರಿಜಿಸ್ಟರ್ ಮಾಡ್ಯಾರ ಅವ್ರಿಗೆ ಕೊಡ್ರಿ, ನಮಗ್ ಕೊಡೋದು. ಯಾರಿಗೂ ನಿಲ್ಸಿಲ್ಲ. ಯಾರು ರಿಜಿಸ್ಟರ್ ಆಗ್ಯಾರ? ಯಾರಿಗೂ ನಿಲ್ಸಿಲ್ಲ ಸರ್. ಅವ್ರ ಪ್ರಕಾರ ರಿಜಿಸ್ಟರ್ ಮಾಡಿ ಸಿಕ್ಕದಿದ್ರೆ ಹೇಳಿ. ನಿಲ್ಸಿಲ್ಲ, ಯಾರಿಗೂ ನಿಲ್ಸಿಲ್ಲ. ನಾನು ಬಜೆಟ್ ಪ್ರಾಜೆಕ್ಟ್ ನಿಲ್ಸಿಲ್ಲ, ಯಾರಿಗೂ ನಿಲ್ಸಿಲ್ಲ. ನಾವ್ ಏನ್ ಹೇಳಿದೀವಿ ಅಂತಂದ್ರೆ, ಪಾಸ್ ಮಾಡಿದವರು 2000 ಈಗ ಮೇನಲ್ಲೋ ಏನೋ ರಿಸಲ್ಟ್ ಬರ್ತದೆ, ಮೇನಲ್ಲೋ ರಿಸಲ್ಟ್ ಬರ್ತದೆ. ಅದಾದ್ಮೇಲೆ ಯಾರು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅವ್ರಿಗೆ 2 ವರ್ಷ ಮಾತ್ರ ಕೊಡೋದು. ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಕೊಡ್ತೀವಿ, ಡಿಗ್ರಿ ಹೋಲ್ಡರ್ಸ್ಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ. ಅವ್ರಿಗೆ 3,000 ರೂಪಾಯಿ ಕೊಡ್ತೀವಿ ಡಿಗ್ರಿ ಹೋಲ್ಡರ್ಸ್ಗೆ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆಲ್ರಿಗೂ ಕೊಡ್ತೀವಿ. ಆದರೆ 2 ವರ್ಷದವ್ರಿಗೆ ಮಾತ್ರ. 2 ವರ್ಷದಲ್ಲಿ ಅವ್ರು ಕೆಲಸ ತಗೊಂಡ್ರೆ ಯಾರು ಕೆಲಸ ಸಿಗುತ್ತೆ ಅವ್ರಿಗೆ ತೆಗೆದಾಕ್ತೀವಿ. ಸೊ ಇದು ಯುವ ನಿಧಿ ಪ್ರೋಗ್ರಾಮ್. ನಾವು ನಿಲ್ಸಿಲ್ಲ, ಸಿದ್ದು ಸವದಿಯವರೇ, ನಿಲ್ಸಿಲ್ಲ. ಈಗಲೂ ನೀವು ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆ 2 ವರ್ಷದೊಳಗಡೆ ಅಲ್ಲ, 2 ವರ್ಷದವರೆಗೆ ನಾವು ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೀವಿ, ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಮಾನ್ಯ ಅಧ್ಯಕ್ಷರೇ, ನಾವು ಯಾಕೆ ರೆವಿನ್ಯೂ ಡಿಫಿಸಿಟ್ ಆಯಿತು ಅನ್ನೋದನ್ನ ಸ್ವಲ್ಪ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೆವಿನ್ಯೂ ಡಿಫಿಸಿಟ್ ಯಾಕಾಯಿತು? ನಾವು ಈ ವರ್ಷ 2026-27ರಲ್ಲಿ ರೆವಿನ್ಯೂ ಸರ್ಪ್ಲಸ್ ತರಬೇಕು ಅಂತ ಪ್ರಯತ್ನ ಇದರಲ್ಲಿತ್ತು. ಆದರೆ ಕೇಂದ್ರ ಸರ್ಕಾರ ನಮಗೆ ಬಿಡಲಿಲ್ಲ. ಲಘು ಯಾಕೆ? ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಸೆಪ್ಟೆಂಬರ್ನಲ್ಲಿ ನೀವು GSTನ ರ್ಯಾಷನಲೈಸ್ ಮಾಡಿದ್ದು ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ಇಟ್ ಈಸ್ ಎ ಫ್ಯಾಕ್ಟ್. ನಾವು ಬಜೆಟ್ ಮಾಡುವಾಗ ಅಂದಾಜಿನ ಮೇಲೆ ಮಾಡಿರ್ತೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಯಾಕೆ ರ್ಯಾಷನಲೈಸ್ ಮಾಡಿದ್ರಿ? ಅದರಿಂದ ಏನಾಯ್ತು ಗೊತ್ತಾ? ಏನು ಬೆಲ್ಲದ ಕೂತ್ಕೊಳ್ರಿ, ನಿಮ್ಗೆ ಗೊತ್ತಿಲ್ಲ. %10 ಗ್ರೋತ್ ಇತ್ತು GST ನಮ್ಮಲ್ಲಿ. 10% ಗ್ರೋತ್ ಬಿಫೋರ್ ದಿ ರ್ಯಾಷನಲೈಸೇಷನ್ ಆಫ್ ದಿ GST. ಮಧ್ಯದಲ್ಲಿ ಮಾಡಿಬಿಟ್ರೆ ನಾನಲ್ಲಿ ನಾವು ಯಾರಾಗ್ಲಿ ರೀ, ನೀವು ಕೇಂದ್ರ ಸರ್ಕಾರ ಮಾಡದ್ದು. ನಾವು ವಿರೋಧನೂ ಮಾಡಿದ್ದೀವಿ. ಏನ್ ಮಾಡಬೇಕು ಪರ್ಯಾಯವಾಗಿ ಅಂತ ಪರಿಹಾರ ಕೊಡಿ ಅಂತ ಹೇಳಿದ್ರು. ಕೊಟ್ಟಿದ್ದಾರ? ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಅವ್ರ ಅಧ್ಯಕ್ಷರು ಕೋಪಿಸ್ಕೊಬಿಡ್ತಾರೆ. ಕೂತ್ಕೊಂಡು ಮಾತಾಡ್ತಾರೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.